ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಆರಾಮಿದ್ದೀರಾ? ನಾವು ಕೂಡ ಆರಾಮಿದ್ದೀವಿ ನೋಡಿ ಫ್ರೆಂಡ್ಸ. ನೀವು ಆರಾಮಿದ್ದೀರ ಅಂತ ಅನ್ಕೋತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ. ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ ನೋಡಿರಿ. ಇವತ್ತು ನಮ್ಮ ಅತ್ತಿಗೆಯವರು ತಂಗಿಯವರು ಮ್ಯಾರೇಜ್ ಇತ್ತು ನೋಡಿರಿ ಫ್ರೆಂಡ್ಸ. ಇದು ಊರಾಗಿರೋವಾಗ ಮಾಡಿರೋಂಥ ವ್ಲಾಗು. ಅದಕ್ಕೆ ನನಗೆ ಫಸ್ಟ್ ಎಡಿಟಿಂಗ್ ಮಾಡ್ಲಿಕ್ಕಾಗಲಿಲ್ಲ ಅಂತ ಇವಾಗ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ. ಮದುವೆಗೆ ಹೋಗಿದ್ವಿ ನೋಡಿರಿ ಫ್ರೆಂಡ್ಸ. ನಮ್ಮ ಅತ್ತಿಗೆಯವ್ರ ಊರು ನಾವು ಬಂದುಬಿಟ್ಟು ನಮ್ಮ ಗಂಡು ಮನೆ ಅವ್ರ ತವ್ರ ಮನೆ ನೋಡಿರಿ ಫ್ರೆಂಡ್ಸ. ಆ ಊರಾಗನೇ ನನಗೆ ಕೊಟ್ಟಿರೋದ್ರಿ. ಇಬ್ಬರು ಒಂದೇ ಸತಿ ಮದುವೆ ಆಗಿತ್ತು ರೀ. ಅದಕ್ಕೆ ಮದುವೆಗೋಸ್ಕರ ನಾವು ಇನ್ನೊಂದು ಸ್ವಲ್ಪ ಜಾಸ್ತಿ ದಿನ ಅಲ್ಲೇ ಇದ್ವಿ ನೋಡಿರಿ. ಮದುವೆಗೆಲ್ಲ ಹೋಗಿಬಿಟ್ಟು ಮದುವೆ ಎಲ್ಲ ಮುಗಿಸ್ಕೊಂಡು ಅದೇ ದಿವಸ ನಾನು ಅಮ್ಮ ಮನೆಗೆ ಹೋದ್ವಿ ನೋಡಿರಿ. ಇವರೇ ನೋಡಿರಿ ಫ್ರೆಂಡ್ಸ ನಮ್ಮ ಅತ್ತಿಗೆ ಅವರು. ತೋರಿಸ್ತೀನಂತ ನೋಡಿರಿ. ಇವರೇ ನಮ್ಮ ಅತ್ತಿಗೆ ರೀ, ನಮ್ಮ ಮಮ್ಮಿಯವ್ರಿ. ಮತ್ತು ನಮ್ಮ ಅಣ್ಣ ಮಗ ನೋಡಿರಿ, ಇವ ಸಣ್ಣವ್ರಿ. ಇನ್ನೊಬ್ಬ ಹನಾರು ದೊಡ್ಡವ, ಇನ್ನೊಬ್ಬಳು ಮಗಳೂ ಹಳರಿ. ಮದ್ವೆಗೆ ಹೋಗಿದ್ದೆ ನೋಡಿರಿ. ಮದುವೆ ಕೂಡ ಚೆಂದ ಆಯ್ತು ನೋಡಿರಿ. ಮಸ್ತಾಗಿ ಮದುವೆ ಎಲ್ಲ ಮುಗಿಸ್ಕೊಂಡು ಬಂದೆ ನೋಡಿರಿ. ಆವಾಗೆ ನೀವು ಗಾಡಿದಾಗ ಇನ್ನೊಬ್ರಿಗೆ ನೋಡಿದ್ರು ನೋಡಿರಿ, ಅವ್ರು ನಮ್ಮದು ಕಾಕ ಅವರು ಸ್ವಶಿ ನೋಡಿರಿ ಫ್ರೆಂಡ್ಸ. ಅವ್ರು ಕೂಡ ನಮ್ಮ ವೈನಿನೇ ಆಗ್ತಾರೆ ನೋಡಿರಿ, ಅತ್ತಿಗೆ ರೀ. ಇವ ನೋಡಿರಿ ಅವ್ರ ಮಗನೇ ನೋಡಿರಿ. ನಮ್ಮ ಅತ್ತಿ ಮಗಳಿಗೆ ನಾವು ಕಾಕನ ಮಗನಿಗೆ ತೊಗೊಂಡಿದ್ದೆ ನೋಡಿರಿ. ಅವ್ರ ಮಗನೇ ಇವ ನೋಡಿರಿ. ಇವನ ಹೆಸರು ಇಶಾನ್ ನೋಡಿರಿ. ಎಷ್ಟು ಕ್ಯೂಟ್ ಮಾತಾಡ್ತಿರ್ತಾರೆ ಫ್ರೆಂಡ್ಸ್. ಇದು ಹೆಂಗೆ ನೋಡಿ ಹ್ಯಾಂಗ ಮಾಡ್ತದ ಪಪ್ಪ ಪಪ್ಪ ಹ್ಯಾಂಗ ಮಾಡ್ತದ ಪಪ್ಪ ಹ್ಯಾಂಗ ಮಾಡ್ತದ ಇದು ಹ್ಯಾಂಗ ಮಾಡ್ತದ ಹ್ಯಾಂಗ ಹಿಂಗೆ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ಒಲ ಮಾಡು ಹಾಯ್ ಮಾಡು ಮಾಡು ಚೆನ್ನಾಗಿ ಮಾಡು ಮುಡಿಗೆ ಮಾಡು ಒಲ ಬಲ ಬಲ್ಲ ಹೇಳು. ಅವ್ರು ಕೂಡ ನೋಡಿ ಫ್ರೆಂಡ್ಸ ಆ ದಿವಸ ಹೋದ್ರಿ. ಅದ್ರ ನೆಕ್ಸ್ಟ್ ಡೇ ವ್ಲಾಗ್ ನೋಡಿರಿ ಫ್ರೆಂಡ್ಸ. ನಮ್ಮ ಊರಾಗ ನೋಡಿರಿ, ನಾವು ಮಹಾರಾಷ್ಟ್ರದವ್ರು ಇರೋದ್ರಿಂದ ನಮ್ಮ ಊರಾಗ ನೋಡಿರಿ ಸಪ್ತಾಹ ಕೊಂಡಿರ್ತಾರೆ ರೀ. ರಾಮನವಮಿಯಿಂದ ಹುಣ್ಣಿ ತನಕ ಸಪ್ತಾಹ ಇರ್ತದೆ ನೋಡಿರಿ ಫ್ರೆಂಡ್ಸ. ಹುಣ್ಣಿ ದಿನ ಲಾಸ್ಟ್ ನೋಡಿರಿ. ಅದ್ರ ಸಲುವಾಗಿ ಹೋಗಿ ಶನಿವಾರ ಬರಮ್ಮ ಅಂಥೇಳಿ ಹನುಮಂದಿರ ಗುಡಿಯಾಗ ನೋಡಿರಿ ಹಿಂಗೆ ಸಪ್ತಾಗೆಲ್ಲ ಕುಂತಿರ್ತಾರೆ ರೀ. ನಮ್ಮ ಕಡೆಗೆ ರೀ ಜ್ಞಾನೇಶ್ವರಿ ಪಾರಾಯಣ ಅಂತಾರಲ್ರಿ, ಅದು 7 ದಿನ ಓದ್ತಾರೆ ನೋಡಿರಿ. ಅದಕ್ಕೆ ಸಪ್ತಾಹ ಅಂತ ಕರಿತಿರ್ತಾರೆ ರೀ. ಹನುಮಾನ್ ದೇವ್ರು ನೋಡಿರಿ, ನಮ್ಮ ತವ್ರ ಮನೆ ಊರಂದು ಹನುಮಾನ್ ದೇವ್ರು ನೋಡಿರಿ ಫ್ರೆಂಡ್ಸ. ಹೀಗೆಲ್ಲ ಈ ಕಡೆ ಒಂಥರ ಪದ್ಧತಿ ನೋಡಿ ಫ್ರೆಂಡ್ಸ, ರಾಮನವಮಿ ದಿನ ಮಾಡೋದು. ಊರಾಗಿನ ಎಲ್ಲ ಜನ ನೋಡಿರಿ ಎಳ್ಳು, ಮೊಸರು, ಹಾಲು ಮತ್ತು ಸಕ್ರೆ ಎಲ್ಲ ತಂದುಬಿಟ್ಟು ಈ ಗಡಿಗೆ ಹಾಕ್ತಾರೆ ರೀ. ಲಾಸ್ಟಿಗೆ ನೋಡಿರಿ ಸಪ್ತಾಹ ಎಲ್ಲ ಮುಗಿದ ಮ್ಯಾಗ ಗಡಿಗೆನ ಹೊಡಿತಾರೆ ನೋಡಿರಿ ಫ್ರೆಂಡ್ಸ. ಇಲ್ಲಿ ನೋಡಿರಿ ಶ್ರೀರಾಮ ಅವ್ರದ ಫೋಟೋ ಇಟ್ಟಿದ್ದಾರೆ ನೋಡಿರಿ. ರಾಮನವಮಿಗೆ ಸ್ಟಾರ್ಟ್ ಆಗಿಬಿಟ್ಟು ಹುಣ್ಣಿ ತನಕ ಇರ್ತದೆ ನೋಡಿರಿ. ಇನ್ನು ನಾವು ಫಸ್ಟಿಗೆ ಹೋಗಿದ್ದೆ ನೋಡಿರಿ ಬೆಳಗ್ಗೆನೇ, ಅಷ್ಟೊಂದು ಜನ ಇರಲಿಲ್ಲ ರೀ. ಆಮೇಲೆ ನೋಡ್ಬೇಕ್ರಿ ಫುಲ್ ಜನ ಅಂದ್ರೆ ಜನ ಇದ್ರು ನೋಡಿರಿ. ನಾನು ಒಂದು ಸ್ವಲ್ಪ ಬೇಗ ಏನಕ್ಕೆ ಹೋಗಿದ್ದೆ ಅಂತಂದ್ರೆ ರೀ, ನಮ್ಮ ಫ್ರೆಂಡ್ ಎಲ್ಲ ಬರ್ತೀನಿ ಅಂತ ಅಂದಿದ್ರು ನೋಡಿರಿ ಫ್ರೆಂಡ್ಸ್. ಅದ್ರ ಸಲುವಾಗಿ ಬೇಗನೆ ಹೋಗಿದ್ದೆ ನೋಡಿರಿ. ನಾವು ಈ ಥರ ಪೂಜೆ ಮಾಡ್ತಾರೆ ನೋಡಿರಿ. ಫಸ್ಟಿಗೆ 7 ದಿನ ಇಟ್ಬಿಟ್ಟು ಪೂಜೆ ಮಾಡ್ತಿರ್ತಾರೆ ರೀ. ಮತ್ತು ಸಪ್ತಾಹ ಸಲುವಾಗಿ ನೋಡಿರಿ ಪ್ರತಿದಿನ ನೋಡಿರಿ ಕೀರ್ತನ ಭಜನ ಅಂತಾರೆ ರೀ. ದಿನಾನು ಸಂಜೆ ಕಡೆಗೆ ಇರ್ತಿರ್ತದೆ ನೋಡಿರಿ. ಭಾಳ ಅಂದ್ರೆ ಭಾಳ ಜನ ಎಲ್ಲ ಹೆಣ್ಮಕ್ಳಿಗೆ ಒಂದು ಕಡೆ, ಗಂಡು ಮಕ್ಳಿಗೆ ಒಂದು ಕಡೆ ಹಿಂಗೆ ಕುಂಡ್ರಕ್ಕಂತ ವ್ಯವಸ್ಥೆ ಮಾಡಿರ್ತಾರೆ ರೀ. ನಾವು ಎಲ್ಲ ಫ್ರೆಂಡ್ಸ್ ಎಲ್ಲ ಹಿಂದ್ಗಡೆಗೆ ನೋಡಿರಿ ಗುಡಿ ಹಿಂದಿನ ಬಾಜು ಎಲ್ಲರೂ ಮೀಟ್ ಆಗಿದ್ದೆ ನೋಡಿರಿ. ಭಾಳ ದಿನ ಆಗಿತ್ತು ನೋಡಿರಿ ಫ್ರೆಂಡ್ಸ, ಮೀಟ್ ಆಗಿರಲಿಲ್ಲ ರೀ. ಎಲ್ಲರೂ ಮೀಟ್ ಆಗಿಬಿಟ್ಟು ಒಂದು ಸ್ವಲ್ಪ ಎಲ್ಲ ಸ್ಕೂಲ್ನಿಂದ ಅವು ಇವೆಲ್ಲ ಹಳೆ ಮೆಮರಿ ಎಲ್ಲ ಮಾತಾಡಿಕೊಂಡು ಒಂಥರ ಖುಷಿಯಾಗಿದ್ವಿ ನೋಡಿರಿ. ಅದೇ ಒಂಥರ ನೋಡಿರಿ ಎಲ್ಲ ಮಾತಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ನೋಡಿರಿ ಈ ಕಡೆಗೆ ಇನ್ನೊಂದು ಸ್ವಲ್ಪ ಭಜನಾ ಕೀರ್ತನ ನಡೆದಿತ್ತು ರೀ. ಕೂತ್ಬಿಟ್ಟು ಆಮೇಲೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಬಂದವ್ರಿಗೆ ಪ್ರಸಾದ ಇಟ್ಟಿರು ನೋಡಿರಿ. ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಲೈನಾಗಿ ಕೂತ್ಕೊಂಡು ಊಟ ಮಾಡ್ಕೊತ ಕೂತಿದ್ದೆ ನೋಡಿರಿ. ಊಟಕ್ಕೆ ನೋಡಿರಿ ಪ್ರತಿದಿನ ನಾಷ್ಟಕ್ಕೆ, ಮಧ್ಯಾಹ್ನ ಊಟಕ್ಕೆ, ಸಂಜೆಗೆ ನಾಷ್ಟಕ್ಕೆ ಪ್ರತಿ ಊರನವರು ಒಬ್ಬೊಬ್ಬರು ಅದನ್ನು ಇದು ಮಾಡ್ಕೊಂಡ್ಬಿಡ್ತಾರೆ ನೋಡಿರಿ. ನಾವು ಮಾಡ್ತೇವೆ ಅಂತ ಒಂದೊಂದು ದಿನ ಒಬ್ಬೊಬ್ಬರು ಅಂತ ಹಿಂಗೆ ಮಾಡ್ಕೊಂಡ್ಬಿಡ್ತಾರೆ ನೋಡಿರಿ. ಅನ್ನ ಸಾಂಬಾರು ಮತ್ತು ಒಂದು ಸ್ವೀಟ್ ಮತ್ತು ಕೆಲವೊಂದು ಸತಿ ಚಪಾತಿ ರೀ, ಪುರಿ ರೀ, ಏನು ಬೇಕಾದರೂ ಅವ್ರಿಗೆ ಏನು ಇಷ್ಟನೋ ಅದೆಲ್ಲ ಮಾಡ್ತಿರ್ತಾರೆ ನೋಡಿರಿ. ಅವ್ರವ್ರ ಭಕ್ತಿಗೆ ಹೆಂಗೆ ಬೇಕು ಅಂತ ಹೇಳ್ಬಿಟ್ಟು ಲಾಸ್ಟ್ ದಿನ ನೋಡಿರಿ ಬೂಂದಿ ಕಾಳು ರೀ ಮತ್ತು ಅನ್ನ ಸಾಂಬಾರು ಮಾಡಿದ್ರು ನೋಡಿರಿ. ನಾವು ಮನ್ಯಾಗ ಹೆಂಗೆ ಮಾಡಿದ್ರು ಗುಡಿಯಾಗಿನ ಟೇಸ್ಟ್ ಬರೋಂಗಿಲ್ಲ ನೋಡಿರಿ ಫ್ರೆಂಡ್ಸ. ನಾನು ನನ್ನ ಮಗ ಇಬ್ಬರು ಊಟ ಮಾಡಿದೆವು ನೋಡಿರಿ. ನನ್ನ ಮಗಳು ಬಂದಿದ್ದಳು ರೀ, ಆದ್ರೆ ಅಕ್ಕಿ ಅವ್ರ ಮಾಮಾಗ ನೋಡಿಬಿಟ್ಟು ಮನೆಗೆ ಹೋಗ್ತೀನಿ ಅಂತೇಳಿ ಮನೆಗೆ ಹೋಗ್ಬಿಟ್ರು ನೋಡಿರಿ. ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡೆ ನೋಡಿರಿ. ಊಟ ಮುಗಿಸ್ಕೊಂಡ್ಬಿಟ್ಟು
ಒಂದು ಇನ್ನೇನು ಹೊರಟುಬಿಟ್ಟೆ ನೋಡ್ರಿ. ಮನೆಗೆ ಬರೋಷ್ಟಲ್ರಿ ನಮ್ಮ ಅಣ್ಣ ಪಾನಿಪುರಿ ತೊಗೊಂಬಂದೀನಿ ರೀ. ಅದ್ರ ಸಲುವಾಗಿ ಅಕ್ಕಿ ಮನ್ಕೊಂಡು ಬರತ್ತನ ಮನ್ಕೊಂಡು ಎದ್ದು ಪಾನಿಪುರಿ ತಿಂತೀನಿ ಅಂಥೇಳಿ ಅಲ್ಲೋಗ್ತೀವಿ. ಅದಕ್ಕೆ ಅಂತೇಳ್ಬಿಟ್ಟು ಅವ್ರಿಗೂ ಪಾನಿಪುರಿ ಇಬ್ಬರಿಗೆ ಹಾಕ್ಕೊಟ್ಟು ನಾನು ಕೂಡ ತಿನ್ನಮ್ಮ ಅಂಥೇಳಿ ಕೂತ್ಬಿಟ್ಟಿದ್ದೆ ನೋಡ್ರಿ. ಅಕ್ಕಿ ಬಿಟ್ಟು ಊಟನೂ ಬೇರೆ ಮಾಡಿ ಬಂದಿದ್ದೆ ನೋಡ್ರಿ. ಇಬ್ಬರಿಗೆ ಹಾಕ್ಕೊಟ್ಟು ನಾನು ಕೂಡ ತಿಂದು ಇಬ್ಬರು ಕೂಡ ನೋಡ್ರಿ ಹೆಂಗೆ ಮಾಡೋಗುತ್ತಾರೆ ಫ್ರೆಂಡ್ಸ. ಜಾಸ್ತಿನೇ ತಂದುಬಿಟ್ಟನ್ರಿ ಅವು ಪಾನಿಪುರಿ. ಎಲ್ಲರೂ ತಿಂತಾರಂತ ನಾವು ಬೇರೆ ಅಲ್ಲೇ ಊಟ ಮಾಡ್ಕೊಂಬಂದಿದ್ದೇವೆ ರೀ. ಅದ್ರ ಸಲುವಾಗಿ ಇನ್ನೂ ಜಾಸ್ತಿ ಮಿಕ್ಬಿಟ್ಟಿವಿ ನೋಡ್ರಿ. ಮಮ್ಮಿ ನಾ ಚತುರ್ಥಿ ಕಲ್ಲು ಇಬ್ಬರು ತಿನ್ಲಗತ್ತಾರೆ ನೋಡ್ರಿ. ಅವ್ರಿಗೇನೋ ಭಾಳ ದಿನ ಆಗ್ಬಿಟ್ಟಿತ್ತು ರೀ ಹಿಂಗೇನೋ ತಿಂದ್ಬಿಟ್ಟು ಹುಷಾರು ಬೇರೆ ಇರಲಿಲ್ಲರಿ, ಏನೂ ತಿನ್ಸಿರ್ಲಿಲ್ಲ ರೀ. ಅದ್ರ ಸಲುವಾಗಿ ಅಣ್ಣ ತಂದಿನಲ್ರಿ ತಿನ್ನಲಿ ಬಿಡು ಅಂಥೇಳಿ ನಾನು ಒಂದು ಸತಿ ಬಿಟ್ಬಿಟ್ಟೆ ನೋಡ್ರಿ. ಫ್ರೆಂಡ್ಸ, ಇವತ್ತಿಂದ ಇಷ್ಟೇ ಚಿಕ್ಕ ಪುಟ್ಟಾದ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ರೀ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ನಮ್ಮ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಜೈ ಶ್ರೀರಾಮ್.